ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಮಧ್ಯಾಹ್ನ ಇವನಿಗೆ ಊಟ ಮಾಡಿಸ್ತಾ ಇದ್ದೀನಿ, ಹಾಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇವತ್ತಿನ ಡೇ ಬಂದ್ಬಿಟ್ಟು ವಾಟ್ ಡೇ ಇಸ್ ಇಟ್ ಟುಡೇ ಚಿನಿ? ಕೆನ್ ಯು ಸೇ ವಾಟ್ ಡೇ ಇಸ್ ಇಟ್ ಟುಡೇ? ಎಲ್ಲಾದರೂ ಹೇಳ್ಬಿಟ್ಟ. ಓಕೆ, ಇವತ್ತು ಥರ್ಸ್ಡೇ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಧ್ಯಾಹ್ನ. How many days in a week? 7 days. Okay, can you name them? Okay, ಇದನ್ನ ಇಟ್ಕೋ ಇಲ್ಲಿ. ಹೇಳು, ನೆಕ್ಸ್ಟ್ ಹೇಳುವಂತೆ. ಇದು ಡೈನೋ ಬರುತ್ತಲ್ಲ, ಅಲ್ಲಿ ಡೈನೋ, ಆ ಡೈನೋ ಹೆಂಗೆ ಸೌಂಡ್ ಮಾಡುತ್ತೆ ಹೇಳು? ಡೈನೋ ಹೆಂಗೆ ಸೌಂಡ್ ಮಾಡುತ್ತೆ? ಅಯ್ಯೋ ಆ ಥರ ಸೌಂಡ್ ಮಾಡುತ್ತಾ? ಓಕೆ, ಕ್ಯಾಟ್ ಹೆಂಗೆ ಸೌಂಡ್ ಮಾಡುತ್ತೆ? ಕ್ಯಾಟ್ ಹಂಗೆ ಮಾಡುತ್ತೆ. ಓಕೆ, ಇದು ಡಾಗಿ ಬರುತ್ತಲ್ಲ, ಆ ಡಾಗಿ ಹೆಂಗೆ ಸೌಂಡ್ ಮಾಡುತ್ತೆ? ಓಕೆ ಕೊಡ್ತೀನಿ. ಓಕೆ, ತಗೋ. ಅವನಿಗೆ ಯೂಶಲಿ ರೈಸ್ ಇಷ್ಟ ಆಗಲ್ಲ ತಿನ್ನೋದಕ್ಕೆ. ಇವತ್ತು ನಾನು ಮಾಡಿರೋದು ರೈಸ್ ಮತ್ತು ದಾಲ್ ಮತ್ತು ಎಲ್ಲ ತರಕಾರಿ ಹಾಕ್ಬಿಟ್ಟು ಹಾಗೆ ಬಾತ್ ಥರ ಮಾಡಿದ್ದೀನಿ, ಬಿಸಿಬೇಳೆ ಬಾತ್ ಅಂತಲೇ ಹೇಳ್ಬೋದು. ಸೊ ರೈಸ್, ದಾಲ್ ಮತ್ತು ಕ್ಯಾರೆಟ್ ಹಾಕಿದ್ದೀನಿ, ಬೀನ್ಸ್ ಹಾಕಿದ್ದೀನಿ, ಮತ್ತು ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿದ್ದೀನಿ, ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಕೂಡ ಹಾಕಿದ್ದೀನಿ. ಅದ್ರ ಜೊತೆ ಸ್ವಲ್ಪ ರಸಮ್ ಪೌಡರು, ಉಪ್ಪು ಹಾಕ್ಬಿಟ್ಟು ಬೇಯಿಸಿರೋದಿದ್ದು. ಸೊ ಅವನಿಗೆ ರೈಸ್ ಇಷ್ಟ ಆಗೋದಿಲ್ಲ. ರೈಸ್ ತಿನ್ನೋದಿನ ಈ ಥರ ಎಲ್ಲ ನಾಟಕ ಆಡ್ತಾ ಇರ್ತಾನೆ. ಓಕೆ, ಅಲ್ಲಿ ನೆಕ್ಸ್ಟ್ ತಡಿ. ಈಗ ನೆಕ್ಸ್ಟ್ ಇವಾಗ ಇದೆಲ್ಲ ಆಯ್ತು. ಡಕ್ಕಿ ಹಿಂಗಾಗುತ್ತೆ ಹೇಳುತ್ತೆ ಅಂತ ಹೇಳಿಲ್ಲ. ಈ ಕಡೆ ಅಲ್ಲಿ ನೋಡ್ಬಿಟ್ಟು ಹೇಳು, ಡಕ್ಕಿ ಹಿಂಗೆ ಹೇಳುತ್ತೆ ಹಂಗನತ್ತಾ? ಹಂಗೆ ಹೇಳುತ್ತಾ? ಓಕೆ, ಆಮೇಲೆ ಶೀಪ್ ಯಾವ ಬ್ಲ್ಯಾಕ್ ಶೀಪ್ ಇರುತ್ತಲ್ಲ, ಅದು ಹೆಂಗೆ ಹೇಳುತ್ತೆ? ಹೇಳ್ಬೇಕು ಬೇಗ. ಎಷ್ಟೆಲ್ಲ ಸಕ್ಕಸ್ ಬರಬೇಕು ನೋಡಿ. ಓಕೆ, ಟ್ವಿಂಕಲ್ ಲಿಟಲ್ ಸ್ಟಾರ್. ಅಯ್ಯೋ, ಯಾರಿಗೂ ಅರ್ಥ ಆಗ್ಲಿಲ್ಲ ಅದು. ನೀನ್ ನಿಧಾನಕ್ಕೆ ಹೇಳ್ಬೇಕು, ಸ್ಲೋ ಆಗಿ ಹೇಳ್ಬೇಕು. ಅಯ್ಯೋ, ಫುಲ್ ಮ್ಯೂಟ್ ಆಗೋಗ್ಬಿಡ್ತು. ಸ್ವಲ್ಪ ವಾಲ್ಯೂಮ್ ಇನ್ಕ್ರೀಸ್ ಮಾಡಿ. ಮಾಡ್ಬಿಟ್ಟು ಹೇಳಿ. ದ ಸ್ಕೈ. ಓಕೆ, ನೆಕ್ಸ್ಟ್ ಚಿನ್ನಮ್ಮ, ಅಲ್ಲಿ ಡೈನೋ ಬರುತ್ತಲ್ಲ, ಡೈನೋ ಸ್ಟೋರಿ ಹೇಳು ನೀನು. ಡೈನೋ ಸ್ಟೋರಿ ನಿಂಗೆ ಗೊತ್ತಲ್ಲ, ಡೈನೋ ಸ್ಟೋರಿ ಹೇಳ್ತೀಯಾ? ಫುಲ್ ಮ್ಯೂಟಲ್ಲಿ ಹೇಳಿದ್ರೆ ಹೆಂಗೆ ಕೇಳುತ್ತೆ? ಓಕೆ, ರೈಸಿಂದ ಏನಾರ ತಿನ್ನಿಸ್ಬೇಕು ಅಂದಾಗ ಇಷ್ಟೊಂದೆಲ್ಲ ಸರ್ಕಸ್ ಪಡಬೇಕಾಗತ್ತೆ. ಚಪಾತಿ, ದೋಸೆ ಆದರೆ ಅವನಿಗೆ ತುಂಬ ಇಷ್ಟ, ಅವನೇ ತಿನ್ಕೊತಾನೆ. ಇವತ್ತು ರೈಸ್ ಆಗಿರೋದ್ರಿಂದ ಇಷ್ಟೊಂದೆಲ್ಲ ನಾಟಕ ಮಾಡ್ತಾ ಇದ್ದಾನೆ. ಅಲ್ಲಿ ನೋಡಲ್ಲಿ, ವಾ, ಅಲ್ಲಿ ಡೈನೋ ಮತ್ತೆ ಬಂತಂತೆ. ಅಲ್ಲಿ ಅಂಕಲ್ ಹೌಸ್ ಹತ್ರ ಡೈನೋ ಹೋಗಿತ್ತಂತೆ ಬೆಳಿಗ್ಗೆ ಮಾರ್ನಿಂಗು. ಅಲ್ಲಿ ಟ್ರೀ ಇದೆಯಲ್ಲ, ಅಲ್ಲಿಂದ ಬಂದಿತ್ತಂತೆ. ಟ್ರೀ ಎಲ್ಲಿದೆ ತೋರಿಸು. ಟ್ರೀ ಎಲ್ಲಿದೆ? ಇಲ್ಲೇ ಈ ಕಡೆನೇ ಇದೆಯಲ್ಲ, ಇಲ್ಲಿ ಇದೆಯಲ್ಲ, ಇದು ತೋರಿಸು ಟ್ರೀ. ಅಲ್ಲಿ ಬಿಗ್ ಟ್ರೀ ಅದು, ಸ್ಮಾಲ್ ಟ್ರೀ ಅದು. ಅದು ಏನಕ್ಕೆ ಶೇಕ್ ಆಗ್ತಾ ಇದೆ? ಈ ಕಡೆ ತಿರ್ಕೋ, ಕಾಣಿಸಲ್ಲ. ಏನಕ್ಕೆ ಶೇಕ್ ಆಗ್ತಾ ಇದೆ? ವಿಂಡ್ ಬರ್ತಾ ಇದೆಯಾ? ಇವತ್ತು ಸ್ವಲ್ಪ ವೆದರ್ ಕೂಡ ಹಾಟ್ ಇದೆ. ಸೊ ಇದಾದ್ಮೇಲೆ ಸ್ವಲ್ಪ ಯೋಗಟ್ ಕೂಡ ಎತ್ತಿಟ್ಟಿದ್ದೀನಿ, ಅದನ್ನ ಕೂಡ ತಿನ್ನಿಸ್ತೀನಿ. ಯೋಗಟ್ ಇಷ್ಟ ಆಗುತ್ತೆ ಅವನಿಗೆ, ಇಷ್ಟಪಟ್ಟು ತಿಂತಾನೆ ಯೋಗಟ್ನ. ಬಟ್ ರೈಸಿಗೆ ಮಾತ್ರ ಇಷ್ಟೊಂದೆಲ್ಲ ನಾಟಕ. ಅಯ್ಯೋ ಈಗ ನೀನು ತಿಂದಾಗ, ಅವತ್ತೇ ಹೇಳಿದ್ದೆ ಅಲ್ವಾ ನೀನು, ರೈಸ್ ತಿಂದಾಗ ಬಿಗ್ ಆಗ್ತೀಯಾ ನೀನು ಅಂತ. ಎಲ್ಲಿ ಈ ಕಡೆ ತಿರ್ಕೋ, ಎಷ್ಟು ಬಿಗ್ ಆಗಿದ್ಯಾ ನೋಡೋಣ. ಎಲ್ಲಿ ತಿಂತಾ ಇದೆಯಲ್ಲ, ಎಷ್ಟು ಬಿಗ್ ಆಗಿದೆಯಾ ತೋರಿಸು. ಎಲ್ಲಿ ಬಿಗ್. ಒಬ್ಬ ಅಯ್ಯೋ, ಬಿಗ್ ಆಗ್ತಾ ಇದ್ದಾನೆ ಇವನ್, ಬಿಗ್ ಆಗ್ತಾ ಇದ್ದಾನೆ. ಇನ್ನೂ ಸ್ವಲ್ಪ ಬಿಗ್ ಈಗ. ಅಯ್ಯೋ
ಎಷ್ಟು ಬಿಗಾಗಿದ್ದಾನೆ ನೋಡಿ ಇವನ್. ಅಯ್ಯೋ 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 ಫುಲ್ ಬಿಗಾಗೋದ. ಈಗ ಇನ್ನೊಂದು ಗೋಕ್ ಇಟ್ಕೊಂಡ್ರೆ ಇನ್ನೂ ಫುಲ್ಲು. ಹಾಂ ಹಾಂ ನೀನು ಏರೋಪ್ಲೇನಲ್ಲಿ ಹೋಗ್ತೀಯ ರಾಕೆಟಲ್ಲಿ ಹೋಗ್ತೀಯ ಇವಾಗ? ರಾಕೆಟಾ? ರಾಕೆಟಲ್ಲಿ ಎಲ್ಲಿಗೆ ಹೋಗ್ತೀಯಾ? ಸ್ಪೇಸಿಗೆ ಹೋಗ್ತೀಯಾ? ಏನಿರುತ್ತೆ ಸ್ಪೇಸಲ್ಲಿ? ಈ ಕಡೆ ತಿರ್ಕೊಂಡ್ಬಿಟ್ಟು ಹೇಳ್ಬೇಕು. ಅಲ್ಲಿರುತ್ತೀಯಾ ಸ್ಪೇಸ್? ಓಕೆ, ಏನೇನಿರುತ್ತೆ ಸ್ಪೇಸಲ್ಲಿ? ಸ್ಕೈ ಅಲ್ಲಿದೆ. ಓಕೆ, ಸ್ಪೇಸಲ್ಲಿ ಏನೇನಿರುತ್ತೆ? ಮೂನ್ ಇರುತ್ತೆ, ಆಮೇಲೆ ಇನ್ನೇನಿರುತ್ತೆ? 2 ಮೂನ್ ಇರುತ್ತಾ? ಓಕೆ, ಆಮೇಲೆ ಇನ್ನೇನಿರುತ್ತೆ? ಆಮೇಲೆ ಸ್ಟಾರ್ಸ್ ಇರುತ್ತಾ? ವಾವ್, ಇದು ರಾಕೆಟ್ ಅಲ್ಲಿ ಹೋಗೋರಿಗೆ ಏನಂತಾರೆ ಕ್ಯೂಟಮ್ಮ? Astronaut? You wanna be astronaut? Yes. Wow. Are you wanna be a pilot or you wanna be astronaut? Hat ಎಲ್ಲ ಹಾಕೋಬೇಕು astronaut. ಆಮೇಲೆ ಇನ್ನೇನು ಹಾಕೋಬೇಕು? ನೀ ಪ್ಯಾಡ್ ಹಾಕೋಬೇಕಾ? ರಾಕೆಟ್ ಇಂದ ಫಾಲ್ ಡೌನ್ ಆಗೋಗ್ಬಿಟ್ರೆ ನೀ ಪೆಡಲ್ ಹಾಕೋಬೇಕು ಅದಕ್ಕೆ. ಓಕೆ, ಇನ್ನು ಹೋಗೆಲ್ಲ ರಾಕೆಟ್ನೇ ಬೀಳಿಸ್ಬಿಟ್ಟ. ಓಕೆ ಓಕೆ, ಅದನ್ನ ನೀ ಪ್ಯಾಡ್ ಹಾಕೋಬೇಕು. ಆಮೇಲೆ ಸ್ಪೇಸಿಗೆ ಹೋದಾಗ ಫ್ಲೈ ಮಾಡ್ತಾರ ಆಯ್ತಾರ? ಹಂಗೆ ಫ್ಲೈ ಮಾಡ್ತಾರ ಸ್ಪೇಸಿಗೆ ಹೋದಾಗ? ಏನಕ್ಕೆ ಫ್ಲೈ ಮಾಡ್ತಾರೆ? ಮೂನಿಗೆ ಹೋದಾಗ ಫ್ಲೈ ಮಾಡ್ತಾರೆ. ಏನಕ್ಕೆ ಫ್ಲೈ ಮಾಡ್ತಾರೆ? ಗ್ರಾವಿಟಿ ಲೋ ಇರುತ್ತೆ, ಅದಕ್ಕೆ ಫ್ಲೈ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟು ಅಲ್ಲಿ ನಿನ್ನ ಫ್ರೆಂಡ್ಸಿಗೆ ಒಂದು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಇನ್ನೊಂದ್ಸತಿ ಹೇಳ್ಬಿಡಪ್ಪ. ಇವತ್ತು ಫುಲ್ ಮ್ಯೂಟ್ ಮೋಡಲ್ಲಿ ಆಗ್ತಾ ಇದೆ ಎಲ್ಲ ಸಾಂಗ್ಸು. ಕರೆಕ್ಟಾಗಿ ಕುತ್ಕೋಬೇಕು ಈಟ್ ಮಾಡ್ಬೇಕಾರೆ. ಗುಡ್ ಜಾಬ್. ಇಲ್ಲಾಂದ್ರೆ ಏನಾಗುತ್ತೆ ಹೇಳೋ? ನೀನು ಕರೆಕ್ಟಾಗಿ ಕುತ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ಈಟ್ ಮಾಡ್ಬೇಕಾದ್ರೆ ಎಲ್ಲ ಅಬ್ಬು ಆಗುತ್ತೆ ಅಂತ ಕೆಮ್ಮಂದ್ಬಿಡುತ್ತೆ ಆಮೇಲೆ. ನೀನು ಕರೆಕ್ಟಾಗಿ ಕುತ್ಕೊಳ್ಳಿಲ್ಲ ಅಂದ್ರೆ ಈಟ್ ಮಾಡ್ಬೇಕಾರೆ ಇಲ್ಲಿ ಸಿಗಾಕೊಂಡ್ಬಿಡ ಅಂತ ಆಗುತ್ತೆ. ಅದಕ್ಕೆ ಸ್ಟ್ರೈಟ್ ಆಗಿ ಕುತ್ಕೋಬೇಕು ಈಟ್ ಮಾಡ್ಬೇಕಾರೆ. ಮೌತಲ್ಲೇ ಆಗತ್ತೆ. ಎಸ್, ಅದಕ್ಕೆ ಕರೆಕ್ಟಾಗಿ ಸ್ಟ್ರೈಟ್ ಆಗಿ ಕುತ್ಕೋಬೇಕು. ಇನ್ನೊಂದು ಸ್ವಲ್ಪ ಬಿಗಾದ. ವಾವ್, ಫಾಸ್ಟಾಗಿ ಬೇಗ ಫುಲ್ ಫಿನಿಶ್ ಮಾಡಿದ್ರೆ ಫಾಸ್ಟಾಗಿ ಹೋಗ್ಬೋದು ಸ್ಪೇಸಿಗೆ. ಪೊರೋರೋನಾ ನೀನು? ನೋ, ನೀನು ಇವಾನ್, ಪೊರೋರೋ ಅಲ್ಲ. ನೋ ಇವಾನ್. ಶೌಟ್ ಯಾಕೆ ಮಾಡೋದು? ಓಕೆ, ಪೊರೋರೋನೆ ತಗೋ. ಈಗ ಪೊರೋರು ಬಿಗ್ಗಾಗ್ತಾನೆ ಬೇಗ. ಓಕೆ, ಇವನಿಗೆ ಇದನ್ನೆಲ್ಲ ತಿನ್ನಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ, ಓಕೆ, ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ನಾವು ಹೊರಗಡೆ ಕೂಡ ಇವಾಗ ಹೋಗ್ತಾ ಇಲ್ಲ ಎಲ್ಲೂ. ಸೊ ಇನ್ನು ನೆಕ್ಸ್ಟ್ 6 months ನಾವು ಈ ವಿಂಟರ್ ವೇರ್ಸ್ನ ಏನು ಯೂಸ್ ಮಾಡೋದಿಲ್ಲ. ಸೊ ಎಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಎತ್ತಿಡೋಣ ಅಂತ ಎಲ್ಲ ತಗೊಂಡು ಕುತ್ಕೊಂಡಿದ್ದೀನಿ. ಎಷ್ಟೊಂದು ದಿನದಿಂದ ಮಾಡಬೇಕು ಅಂತ ಅಂದ್ಕೊಂತಿದ್ದೆ, ಬಟ್ ಇವತ್ತು ಟೈಮ್ ಆಗಿದೆ. ಸೊ ಎಲ್ಲ ವಿಂಟರ್ ಜಾಕೆಟ್ಸ್ ಮತ್ತೆ ಸ್ನೋ ಪ್ಯಾಂಟ್ಸ್ ಎಲ್ಲ ಇದರಲ್ಲಿದೆ, ಅದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಎತ್ತಿರ್ತೀನಿ. ಮತ್ತೆ ಸ್ನೋ ಬೂಟ್ಸ್, ವಿಂಟರ್ ಬೂಟ್ಸ್ ಅದನ್ನ ಕೂಡ ಎಲ್ಲ ವಿಂಟರ್ ಬೂಟ್ಸ್ ಅದನ್ನ ಕೂಡ ಎಲ್ಲ ಎತ್ತಿಡ್ಬೇಕು. ಬಟ್ ಇವತ್ತು ಇದೊಂದು ಮಾಡ್ತೀನಿ ಅಷ್ಟೇ. ಸೊ ಇನ್ನು ನೆಕ್ಸ್ಟ್ 6 months ಇದನ್ನ ಏನು ತೆಗಿಯಕ್ಕೆ ಹೋಗೋದಿಲ್ಲ ನಾವು.
ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ? ಎಲ್ಲಿ ಹೋಗ್ತಾ ಇದೀವಿ? ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ಯಲ್ಲ, ಸ್ಪೇಸಿಗೆ ಹೋಗ್ತಾ ಇದೀವಾ? ಓ, ಸ್ಪೇಸಿಗೆ ಇದೆಲ್ಲ ಪ್ಯಾಕ್ ಮಾಡ್ಕೊಂಡಿರೋದೀಗ ನಾವು. ಓಕೆ, ಜಾಕೆಟ್ ಎಲ್ಲ ತಗೊಂಡೋಗ್ಬೇಕಾ ಸ್ಪೇಸಿಗೆ? ಚಳಿ ಚಳಿ ಇರುತ್ತೆ ಸ್ಪೇಸಲ್ಲಿ, ಜಾಕೆಟ್ ಹಾಕೊಂಡು ಹೋಗ್ಬೇಕಾ? ಓಕೆ ಓಕೆ, ಕಮ್ ಆನ್, ಲೆಟ್ಸ್ ಗೋ ಟು ಸ್ಪೇಸ್ ನೌ. ಓಕೆ ಚಿನ್ನಮ್ಮ, ಎಲ್ಲಿದ್ದೀವಿ ಬಂಗಾರ ಈಗ? ಔಟ್ಸೈಡ್. ಏನಕ್ಕೆ ಬಂದಿದ್ದೀವಿ ಔಟ್ಸೈಡ್? ಸೋಪ್. ಏನು ಸೋಪ್? ನ್ಯೂ ಸೋಪ್ ಕಿತ್ಕೊಳ್ಳೋಣ. ಓಕೆ, ಇವಾಗ ಬ್ಯಾಕ್ ಸೈಡಲ್ಲಿ ಇದ್ದೀವಿ. ಮೇಥಿ ಸೊಪ್ಪೆಲ್ಲ ಬಂದಿದೆ, ಸೊ ಅದನ್ನು ಇವಾಗ ಕಿತ್ಕೊಳಕ್ಕೆ ಅಂತ ಬಂದಿದ್ದೀನಿ. ತೋರಿಸ್ತೀನಿ ಬನ್ನಿ. ಓಕೆ ಚಿನ್ನಮ್ಮ, ಮೇಥಿ ಸೊಪ್ಪು ಎಲ್ಲಿದೆ ಅಂತ ತೋರಿಸ್ತೀರಾ? ಎಲ್ಲಿದೆ ಅಂತ ಗೊತ್ತಾ ನಿಮಗೆ? ಅಲ್ಲಿದೆಯಾ? ಇದು ವ್ಯಾಕ್ಯೂಮ್ ಕ್ಲೀನರ್ದು, ಎಲ್ಲ ವಾಶ್ ಮಾಡಿರೋದು ಬಿಸಿಲಲ್ಲಿ ಇಟ್ಟಿದ್ದೀನಿ, ಇವಾಗ ತಗೋಬೇಕು. ಹಾಂ, ವ್ಯಾಕ್ಯೂಮ್ ಕ್ಲೀನರ್ದು ಅದು. ಬಾ, ಮೇಥಿ ಸೊಪ್ಪು ತೋರಿಸು ಅಂತ ನಡಿ. ಹಾಂ, ಎಲ್ಲಿದೆ ಮೇಥಿ ಸೊಪ್ಪು? ಎಲ್ಲಿದೆ? ವಾ, ಕಿತ್ಕೊಡೋಣ ಇವಾಗ ಮೇಥಿ ಸೊಪ್ಪನ್ನ. ಓಕೆ, ಇಲ್ಲಿ ಆ್ಯಕ್ಚುಲಿ ಧನಿಯಾ ಹಾಕಿದ್ದೆ. ಈ ಕಡೆ ಧನಿಯಾ ಹಾಕಿದ್ದೆ, ಈ ಕಡೆ ಧನಿಯಾ ಬಂದಿಲ್ಲ ಯಾಕೋ. ಇದೊಂದೇ ಒಂದು ಬಂದಿದೆ ನೋಡಿ. ಅದು ಬಿಟ್ಟರೆ ಇದು ಮೇಥಿ ಬಂದಿದೆ ಚೆನ್ನಾಗೆ. ಅದನ್ನು ಇವಾಗ ಕಿತ್ಕೊತೀನಿ. ಅಮ್ಮ ತೋರಿಸ್ತಾರೆ ಬಾ ಹೆಂಗೆ ಕೀಳೋದು ಅಂತ. ಇದು ನೋಡಿ, ಫುಲ್ ತಗೋಬೇಕು ಚಿನ್ನಮ್ಮ. ಹಿಂಗೆ ತಗೋಬೇಕು. ತಗೋ, ನೀನು ಇಲ್ಲಿ ತಗೋ, ಇಲ್ಲಿ ತಗೋ. ನೀನಿಡು, ಡೌನಲ್ಲಿ ಇಡು, ಪೇಪರ್ ಮೇಲೆ ಇಡು. ಗುಡ್ ಜಾಬ್. ಅಮ್ಮ ಮಾಡ್ಲಾ ಇವಾಗ? ಫಾಸ್ಟಾಗಿ ಮಾಡ್ತೀನಿ. ಓಕೆ, ಫ್ಲವರ್ ಯಾವ್ದಾರು ಹಾಕೊಂಡು ಈ ಸತಿ. ಓಕೆ, ಇದು ಕುಕ್ ಮಾಡಕ್ಕೆ, ಇದು ಕುಕ್ ಮಾಡಿ ಇಟ್ ಮಾಡೋದು. ಓಕೆ, ಏನ್ ಬೇಕಮ್ಮ? ಮೋರ್ ಮೇಥಿ ಸೊಪ್ಪು ಹಾಕೋಣವಾ? ಸೀಡ್ಸ್ ಹಾಕ್ಬೇಕು ಫಸ್ಟಿಗೆ. ಓಕೆ, ಟುಮಾರೋ ಹಾಕೋಣ. ಓಕೆ, ಹಿಂಗೆ ಮಾಡೋಣ ಇವಾಗ. ಮಾಡು. ಓಕೆ, ಇವಾನ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಇವಾಗ ಅವನು ಹೇಳೋತ್ತಿಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಟಿವಿ ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಟಿವಿ ನೋಡ್ಕೊಂಡು ಇವಾಗ ಇದನ್ನ ಕ್ಲೀನ್ ಮಾಡ್ಕೊತೀನಿ. ನಾವು ಯೂಶಲಿ ಇಲ್ಲಿ ಹೊರಗಡೆ ಹೋಗಿ ಸೊಪ್ಪನ್ನ ತೊಗೊಂಬರೋದಾದ್ರೆ ಎಲ್ಲ ಕ್ಲೀನ್ ಮಾಡೇ ಇಟ್ಟಿರ್ತಾರೆ. ನಾವು ಮನೆಗೆ ತೊಗೊಂಬಂದ್ಬಿಟ್ಟು ಏನು ಕ್ಲೀನ್ ಮಾಡೋದಿರೋದಿಲ್ಲ, ಜಸ್ಟ್ ವಾಶ್ ಮಾಡಿಬಿಟ್ಟು ಯೂಸ್ ಮಾಡೋದಷ್ಟೇ. ಇವಾಗ ಇಷ್ಟೆಲ್ಲ ಕ್ಲೀನ್ ಮಾಡಬೇಕು, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನೋಡಿ, ಇಷ್ಟು ಸೊಪ್ಪು ಸಿಕ್ಕಿದೆ ಈ ಸತಿ. ಇದ್ರ ಜೊತೆಗೆ ನಾನು ಧನಿಯಾ ಕೂಡ ಹಾಕಿದ್ದೆ ಈ ಟೈಮು. ಅದನ್ನ ಬ್ರೇಕ್ ಮಾಡಿಬಿಟ್ಟು ಸ್ಪ್ಲಿಟ್ ಮಾಡೇ ಹಾಕಿದ್ದೆ, ಬೇಗ ಬರುತ್ತೆ ಅಂತ. ಬಟ್ ಈ ಸತಿ ಬರಲಿಲ್ಲ ಏನಕ್ಕೋ ಧನಿಯಾ. ನಾನು ಯೂಶಲಿ ಧನಿಯಾ ಹಾಕಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಹಾಕಿರೋದು. ಮೆಂತ್ಯ ಸೊಪ್ಪು ಯಾವಾಗಲೂ ಹಾಕ್ತಾ ಇರ್ತೀನಿ, ಬಟ್ ಧನಿಯಾ ಬಂದಿಲ್ಲ. ನೋಡ್ಬೇಕು, ಇನ್ನೊಂದ್ಸತಿ ಹಾಕ್ಬಿಟ್ಟು ಟ್ರೈ ಮಾಡಬೇಕು. ಸೊ ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದರಲ್ಲಿ ಮೆಂತ್ಯ ಸೊಪ್ಪಿನ ದಾಲ್ ಮಾಡೋದು ಅಂದ್ಕೊಂಡಿದ್ದೀನಿ. ಮತ್ತು ಲಾಸ್ಟ್ ಟೈಮು ನಾನು ಯಾವುದೇ ಸೀರೀಸ್ ನೋಡ್ತೀರಾ ಸಜೆಸ್ಟ್ ಮಾಡಿ ಅಂತ ಕೇಳಿದ್ದೆ. ಎಷ್ಟೊಂದು ಜನ ಮನಿ ಹೈಸ್ಟ್ ಮತ್ತು 4 more ಶಾರ್ಟ್ಸ್ನ ಸಜೆಸ್ಟ್ ಮಾಡಿದ್ರಿ. ನಾವು ಮನಿ ಹೈಸ್ಟ್ನ ಐ ಥಿಂಕ್ 4-5 ಡೇಸಲ್ಲೇ ಮುಗಿಸಿದ್ವಿ ಅನಿಸುತ್ತೆ. ಅದು ನೆಕ್ಸ್ಟ್ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿಲಿ ಒಂದು 4 ದಿನದಲ್ಲೇ ಮುಗಿಸ್ಬಿಟ್ಟಿದ್ವಿ ಅದನ್ನು. ನನ್ನ ಹಸ್ಬೆಂಡ್ ಕೂಡ ನೋಡಿದ್ರು ಅದನ್ನು. ಇವಾಗ ನಾನು 4 more ಶಾರ್ಟ್ಸ್ ಪ್ಲೀಸ್ ಅದನ್ನು ಆನ್ ಮಾಡ್ಕೊಂಡಿದ್ದೀನಿ ಅದನ್ನು ನೋಡೋಕ್ಕೆ.
ಮತ್ತೆ ನಾನು ಇಲ್ಲಿ ಕ್ರಿಸ್ಮಸ್ ಟ್ರೀನ ಕ್ಲೀನ್ ತೆಗೆದಾದ್ಮೇಲೆ ಈ ಡೈನಿಂಗ್ ಟೇಬಲ್ನ ಈ ಕಡೆ ಫೇಸ್ ಮಾಡಿಬಿಟ್ಟು ಹಾಕಿದ್ದೆ. ಬಟ್ ಇವಾಗ ಏನೋ ಟಿವಿ ಒಂದು ಸ್ವಲ್ಪ ದೂರ ಅನಿಸುತ್ತೆ, ಅಷ್ಟೊಂದು ಕ್ಲೀನಾಗಿ ಕಾಣಲ್ಲ ಅನಿಸುತ್ತೆ. ಸೊ ಅದನ್ನು ಮುಂಚೆ ಹೇಗಿತ್ತು ಅದೇ ಥರನೇ ಹಾಕಬೇಕು. ಸೊ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊತೀನಿ. ಇದು ತುಂಬಾ ಚಿಕ್ಕ ಚಿಕ್ಕ ಕಡ್ಡಿ ಅನಿಸ್ತಾ ಇದೆ. ಸೊ ಕ್ಲೀನ್ ಮಾಡೋತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಏನಕ್ಕೆ ಇಷ್ಟು ಚಿಕ್ಕ ಕಡ್ಡಿ ಬಂದಿದೆ ಅಂತ ಗೊತ್ತಿಲ್ಲ. ನಾನು ಇನ್ನೂ ಸ್ವಲ್ಪ ಬೆಳೆಯುತ್ತೇನೋ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಎಲ್ಲೋ ಹಾಕೋಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಅದಕ್ಕೆ ಎಲ್ಲ ಕಟ್ ಮಾಡಿದ್ದೀನಿ ಇವಾಗ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ, ಆಯ್ತಾ? ಮೆಂತ್ಯ ಸೊಪ್ಪು ನೋಡಿ ಇಷ್ಟ ಆಗಿದೆ. ಬರೀ ದಾಲ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದಕ್ಕೆ ಸ್ವಲ್ಪ ಸೊಪ್ಪನ್ನ ಎತ್ತಿರ್ತೀನಿ. ಮತ್ತೆ ಇವಾಗ ನನಗೆ ಅವಾಗಿಂದನೂ ಆಟ ಆಡಕ್ಕೆ ಕರಿತಾನೆ ಇದ್ದಾನೆ. ಅದಕ್ಕಿಂತ ಮುಂಚೆ ಸ್ವಲ್ಪ ದಾಲ್ನ ಬೇಯಿಸಕ್ಕೆ ಇಟ್ಬಿಡ್ತೀನಿ. ಮತ್ತೆ ದಾಲ್ ಜೊತೆ ಇವತ್ತು ನಾನು ಚಪಾತಿ ಮಾಡ್ತಾ ಇದ್ದೀನಿ. ಸೊ ಚಪಾತಿ ಡೋನು ಪ್ರಿಪೇರ್ ಮಾಡಿಟ್ಬಿಟ್ರೆ ಆಮೇಲೆ ಬಂದ್ಬಿಟ್ಟು ಬರೀ ಒಗ್ಗರಣೆ ಹಾಕೋದು ಬೇಗನೆ ಆಗೋಗ್ಬಿಡುತ್ತೆ. ಸೊ ನಾನು ಇವತ್ತು ಹೆಸರುಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. ಅದು ಎಸ್ಪೆಷಲಿ ನನಗೆ ಮೆಂತ್ಯ ಸೊಪ್ಪಿನ ದಾಲಿಗೆ ಹೆಸರುಬೇಳೆದು ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಹೆಸರುಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ವಾಶ್ ಮಾಡಿಬಿಟ್ಟು ಬೇಯಿಸಕ್ಕೆ ಇಡ್ತೀನಿ. ಮತ್ತು ಡೋನು ಪ್ರಿಪೇರ್ ಮಾಡಿಬಿಡೋಣ, ಆಮೇಲೆ ಹೋಗಿ ಇವನ್ ಜೊತೆ ಆಟ ಆಡೋಣ. ಓಕೆ, ಇವಾಗ ಇಲ್ಲಿ ನೋಡು ಶೇಪ್ಸ್ ಇದೆ, ಆಯ್ತಾ? ಶೇಪ್ ಒಳಗಡೆ ಅದನ್ನೇ ಹಾಕ್ಬೇಕು. ಇದು ಯಾವ ಶೇಪ್ ಅಂತ ಹೇಳಿ ಫಸ್ಟು. ಯಾವ ಶೇಪ್ ಅದು? ನೋ, 3 ಸೈಡ್ಸ್ ಇರುತ್ತಲ್ಲ ಹಿಂಗಿರೋದು. ಏನಿದು? 3 ಸೈಡ್ಸ್ ಇದೆ. ಏನಿದು? ಹಾ, ಟ್ರಯಾಂಗಲ್. ಎಸ್, ಓಕೆ. ನೆಕ್ಸ್ಟ್ ಇದು ಏನಿದು? ಸರ್ಕಲ್. ಗುಡ್ ಜಾಬ್. ಎಸ್, ರೌಂಡ್ ಇರುತ್ತೆ ಸರ್ಕಲ್. ಎಸ್, ಗುಡ್ ಜಾಬ್. ಹಾಕು ಸರ್ಕಲ್ಗೆ ಹಾಕು. ನೆಕ್ಸ್ಟ್ ಇದು ಯಾವ ಶೇಪ್ ಇದು? ಹಾ, ಏನಿದು? 4 ಸೈಡ್ಸ್ ಇದೆ. ಏನಿದು ಶೇಪ್ ಹೆಸರು? ಸ್ಕ್ವೇರ್. ಗುಡ್ ಜಾಬ್. ನೆಕ್ಸ್ಟ್ ಇದೇನಿದು? ಅಲ್ಲಿ ಹೋಗುತ್ತೆ. ಓಕೆ, ಏನದು? ಟ್ರಯಾಂಗಲ್. ಹಾ, ನೋ ನೋ, ಯು ವಾಂಟ್ 1 2 ಇದ್ಬೇಕಾ ನಿಂಗೆ? ಓಕೆ, ಹಿಂಗ್ ಹೋಗ್ತಾ ಇದೆ ಟ್ರೈನು. Here comes the train. Choo choo. Choo choo. ಅಮ್ಮ ಟ್ರೈನ್ ಈ ಕಡೆ ಹೋಗ್ತಾ ಇದೆ. Choo choo. Here comes the train. ಈ ತರ ಶೇಪ್ಸ್ ಹಾಕೋ ಟ್ರೈನ್ ಇದೆಯಲ್ಲ, ತುಂಬರು ಶೇಪ್ಸ್ ಟ್ರೈನ್. ಇದನ್ನ ಕ್ಲೀನ್ ಅಪ್ ಮಾಡ್ಬೇಡ ಹಾಗಾದ್ರೆ. ಓಕೆ, ಶೇಪ್ಗಳು ಹೇಳೋಣ ಬಾ. ಬಾ, ಟ್ರೈನಲ್ಲಿ ಶೇಪ್ ಹೇಳೋಣ. ಓಕೆ, ಇದು ಯಾವ ಶೇಪ್ ಇದು? ನೋ, ಸ್ಕ್ವೇರ್. ಗುಡ್ ಜಾಬ್. ಇದು ಯಾವ ಶೇಪು? ನೋಡಿ, ಯಾವ ಶೇಪ್ ಇದು? ಇಲ್ಲ, ಸ್ಕ್ವೇರ್ ಅದಾಯ್ತು. ಇದು ಟ್ರಯಾಂಗಲ್. ಗುಡ್ ಜಾಬ್. ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್. ಇಲ್ಲಿ ನೀವು ಕ್ಲಾಕ್ ಯಾವ ಶೇಪ್ ಇರುತ್ತೆ? ಸರ್ಕಲ್. ಗುಡ್ ಜಾಬ್. ಡೋರ್ ಯಾವ ಶೇಪು? ಸ್ಕ್ವೇರ್. ಸ್ಕ್ವೇರ್ ಅಲ್ಲ, ಎಲ್ಲ ಇದು ಈಕ್ವಲ್ ಸೈಡ್ಸ್ ಇಲ್ಲ. ಅದಕ್ಕೆ ಏನದು? ಈ ಶೇಪ್ ಇದು. ನೋಡಿ, ಈ ತರ ಇದೆ ಶೇಪ್. ಅದು ಯಾವ್ದದು? ರೆಕ್ಟ್ಯಾಂಗಲ್. ಗುಡ್ ಜಾಬ್. ಮತ್ತೆ ಕಾರಿನ ವೀಲ್ಸ್ ಯಾವ ಶೇಪು? ಸರ್ಕಲ್.
ಇವಾಗ ಮೆಂತ್ಯ ಸೊಪ್ಪಿನ ದಾಲ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ಇವಾಗ ಬೇಯಿಸಿಟ್ಕೊಂಡಿರೋ ದಾಲ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಅದಕ್ಕೆ ಸ್ವಲ್ಪ ಆಯಿಲ್ಗೆ ಸಾಸಿವೆ, ಜೀರಿಗೆ, 1-3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಚಿಕ್ಕದಾಗೆ ಹೆಚ್ಚಿಟ್ಕೊಂಡಿರೋ ಆನಿಯನ್ ಮತ್ತು ಸ್ವಲ್ಪ ಗಾರ್ಲಿಕ್, ಇದನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದು ಫ್ರೈ ಆದಮೇಲೆ ಟೊಮೆಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಟೊಮೆಟೊ ಫ್ರೈ ಆದಮೇಲೆ ಸ್ವಲ್ಪ ಕ್ಯುಮಿನ್ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್ ಇದನ್ನೆಲ್ಲ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಳೋದ್ರಿಂದ ಅಷ್ಟೊಂದು ಕಹಿ ಬರೋದಿಲ್ಲ. ಮತ್ತು ಸ್ವಲ್ಪ ಟೊಮೆಟೊನೂ ಕೂಡ ಜಾಸ್ತಿ ಆ್ಯಡ್ ಮಾಡಿರ್ತೀನಿ, ಆವಾಗ ಕಹಿ ಅಷ್ಟೊಂದು ಗೊತ್ತಾಗೋದಿಲ್ಲ. ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ತೀನಿ. ಇದನ್ನೆಲ್ಲ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ಬೇಯಿಸಿಟ್ಕೊಂಡಿರೋ ದಾಲ್ನ ಆ್ಯಡ್ ಮಾಡೋಣ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ನೀರು, ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅಷ್ಟೇ ಇದು. ಇವಾಗ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ. ಮೆಂತ್ಯ ಸೊಪ್ಪಿನ ದಾಲ್ ರೆಡಿಯಾಗಿದೆ. ಈ ಕಡೆ ಚಪಾತಿ ಕೂಡ ಹಾಕ್ತಾ ಇದ್ದೀನಿ. ಯೂಶ್ವಲಿ ನೈಟ್ ಚಪಾತಿ ಮಾಡಬೇಕಾದ್ರೆ ಆಯಿಲ್ನ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ, ಹಾಗೆ ಫುಲ್ಕ ಮಾಡಿಬಿಡ್ತೀನಿ. ಇವಾಂದು ಊಟ ಆಯಿತು. ಇವಾಗ ನಾನು ಊಟ ಮಾಡ್ಕೊತಾ ಇದ್ದೀನಿ. ಮತ್ತು ನೀವು ಮನೆಯಲ್ಲಿ ಮೆಂತ್ಯ ಸೊಪ್ಪಿನ ದಾಲ್ನ ಟ್ರೈ ಮಾಡಿ ನೋಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.